ಬೆಂಗಳೂರು ಪ್ರಾಪರ್ಟಿ ಓನರ್ಸ್ ನೋಡಲೇಬೇಕಾದಂತಹ ಸುದ್ದಿ ಇದು. ಈ ಖಾತಾ ವ್ಯವಸ್ಥೆ ಬಂದ ಬಳಿಕ ಅಕ್ರಮ ಪ್ರಾಪರ್ಟಿ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ಜೆಬಿಎ ವಿಶೇಷ ಆಯುಕ್ತರಾದಂತಹ ಮುನೀಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಹಿಂದೆ ಅನ್ಆಥರೈಸ್ಡ್ ಲೇಔಟ್, ಇಲ್ಲಿಗಲ್ ಸೈಟ್ಸ್, ತಪ್ಪು ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದ್ರೂ ರಿಜಿಸ್ಟ್ರೇಷನ್ ಆಗ್ತಿತ್ತು. ಆದ್ರೆ ಈಗ ಈ ಖಾತಾ ಬಂದ ಮೇಲೆ ಮತ್ತು ಕಾವೇರಿ ಏಕೀಕರಣ ಬಳಿಕ ಸಿಸ್ಟಮ್ ಹೆಚ್ಚು ಟ್ರಾನ್ಸ್ಪರೆನ್ಸಿ ಆಗಿದೆ. ಪ್ರಾಪರ್ಟಿ ಡಾಕ್ಯುಮೆಂಟ್ ಸುರಕ್ಷತೆ, ಜಿಬಿಎ ಇ ಆಸ್ತಿ ಮೂಲಕ ಆನ್ಲೈನ್ ವೆರಿಫಿಕೇಶನ್ ಸುಲಭ ಆಗ್ತಾ ಇದೆ. ಜಿಬಿಎ ಪ್ರಕಾರ ಈ ಹಿಂದೆ ನಡೆದ 85% ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ದಾಖಲೆ ಸಮಸ್ಯೆಗಳಿದ್ವು. ಆದ್ರೆ 2024 ಅಕ್ಟೋಬರ್ ನಂತರ ಬಂದಂತಹ ಎಷ್ಟೊಂದು ಖಾತೆ ಬದಲಾವಣೆಗಳಿಂದಾಗಿ ಬಹುತೇಕ ಶೂನ್ಯ ಮಟ್ಟದಲ್ಲಿ ಸಮಸ್ಯೆಗಳಾಗಿರಬಹುದು, ಡಾಕ್ಯುಮೆಂಟರಿ ಸಮಸ್ಯೆಗಳಾಗಿರಬಹುದು, ಎಲ್ಲವೂ ಪರಿಹಾರವಾಗ್ತಿದೆ ಅಂತ ಹೇಳಲಾಗ್ತಿದೆ. ಇಷ್ಟು ದಿನ ಆದ್ರೂ ನೀವಿನ್ನ ಈ ಖಾತಾ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇನ್ನ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಜಿಬಿಎ ಓಪನ್ ಹೌಸ್ ಮೂಲಕ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಅಪ್ಲಿಕೇಶನ್ ಸ್ಟೇಟ್ಮೆಂಟ್ ಆಗಿರಬಹುದು, ಟ್ರಾನ್ಸ್ಲೇಷನ್ ಸಪೋರ್ಟ್ ಆಗಿರಬಹುದು, ಎಲ್ಲಾ ರೀತಿಯ ಸಪೋರ್ಟ್ ನ ಈ ಜಿಬಿಎ ಓಪನ್ ಹೌಸ್ ನಿಮ್ಮ ಮನೆ ಬಾಗಿಲ ಹತ್ರಯೇ ಬಂದು ಕೊಡುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವ ಮೊದಲು ನೀವು ಈ ಖಾತಾ ಸ್ಟೇಟ್ಮೆಂಟ್ ಚೆಕ್ ಮಾಡಿ, ಲೀಗಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ, ಹಾಗೆ ಅಪ್ರೂವಲ್ ಲೇಔಟ್ ಯಾವುದು ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಇನ್ನಷ್ಟು ಬೆಂಗಳೂರು ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ.